ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಲೋಕೋಪಯೋಗಿ ಇಲಾಖೆಯಿಂದ ನೂತನ ಬಹುಮಹಡಿ ವಸತಿಗೃಹದ ತಯಾರಿ. ಕಾರವಾರ ನಗರದ ಗೀತಾಂಜಲಿ ಚಿತ್ರಮಂದಿರದ ಪಕ್ಕದಲ್ಲಿರುವ ಲೋಕೋಪಯೋಗಿ ಇಲಾಖೆಯ ವಸತಿಗೃಹದ ಮುಂದಿನ ಫುಟ್ಪಾತ್ ಮೇಲಿರುವ ಬಸ್ ತಂಗುದಾಣವನ್ನು ತೆರವುಗೊಳಿಸುವ ಸಿದ್ಧತೆ ನಡೆದಿದೆ. ಈ ಕುರಿತು ಲೋಕೋಪಯೋಗಿ ಅಧಿಕಾರಿಯನ್ನು ವಿಚಾರಿಸಿದಾಗ ವಸತಿಗೃಹ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಇಲಾಖೆಯ ಜಾಗಕ್ಕೆ ಸಂಬಂಧಿಸಿದ ಸುಮಾರು 1 ಎಕರೆ ವಿಸ್ತೀರ್ಣದಲ್ಲಿ ಅಂದಾಜು 4 ಕೋಟಿ ವೆಚ್ಚದಲ್ಲಿ G+3 ಬಹುಮಹಡಿ ಕಟ್ಟಡ ನಿರ್ಮಿಸಲು ಮಾರ್ಚ್ 2023ರಂದು ಅಂದಾಜು ಪಟ್ಟಿ ಮಾಡಲಾಗಿದ್ದು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ವಸತಿ ನೀಡಲಾಗುವುದು. ಈ ಕುರಿತು ಶಿಥಿಲಗೊಂಡ ಕಟ್ಟಡವನ್ನು ತೆರವುಗೊಳಿಸಿ NABL ಸಂಸ್ಥೆಯಿಂದ ಪರಿಶೀಲಿಸಿ ವರದಿ ಪಡೆದುಕೊಳ್ಳಲಾಗಿದೆ. ಹಾಗೆ ನೂತನ ಬಹುಮಹಡಿ ಕಟ್ಟಡ ನಿರ್ಮಿಸುವ ಬೇಡಿಕೆ ಶಾಸಕ ಸತೀಶ್ ಸೈಲ್ ಬಳಿ ಪ್ರಸ್ತಾಪಿಸಿದ್ದು, ಶಾಸಕರು ಸಮ್ಮತಿ ನೀಡಿದ್ದು, ರೂಪ ವಿನ್ಯಾಸದ ಬಗ್ಗೆ ಚರ್ಚಿಸಿದ್ದಾರೆ. ಹಾಗೆ ಈಗಿರುವ ವಸತಿ ನಿಲಯ ಸದ್ಯದಲ್ಲೇ ನೆಲಸಮಗೊಳಿಸಿ ಹಿಂಭಾಗದಲ್ಲಿದ್ದ ರಾಜಕಾಲುವೆಯನ್ನು ನವೀಕರಿಸಿ ಮುಖ್ಯ ರಾಜಕಾಲುವೆಗೆ ಜೋಡಿಸಲಾಗುವುದು ಎಂದರು. ಹಾಗೆ ಲೋಕೋಪಯೋಗಿ ಇಲಾಖೆ ವಸತಿಗೃಹದ ಎದುರಿನಲ್ಲಿ ಬಸ್ ತಂಗುದಾಣ ಚರಂಡಿ ಹಾಗೂ ಫುಟ್ಪಾತ್ ಮೇಲೆ ಇದ್ದು, ನಮ್ಮ ನಿವೇಶದಿಂದ ಮುಖ್ಯ ರಸ್ತೆಗೆ ವಾಹನದ ಮೂಲಕ ಹಾದು ಹೋಗುವಾಗ ಬಸ್ ತಂಗುದಾಣ ಬಳಿ ಬಸ್ ನಿಲ್ಲುವುದರಿಂದ ಅಪಘಾತ ಸಂಭವಿಸುವ ಸಾಧ್ಯತೆಗಳು ಇದ್ದರಿಂದ ಸದರಿ ಜಾಗವನ್ನು ಬ್ಲಾಕ್ ಝೋನ್ ಅಪಘಾತದ ಸ್ಥಳವಾದ್ದರಿಂದ ಬಸ್ ತಂಗುದಾಣವನ್ನು ತೆರವುಗೊಳಿಸಲಾಗುವುದು ಎಂದರು. ಹಾಗೆ ಬಸ್ ತಂಗುದಾಣದ ಹಿಂದೆ ಲೋಕೋಪಯೋಗಿ ಇಲಾಖೆಯ ಜಾಗವಿದ್ದು ಬೇರೆ ಖಾಸಗಿಯವರ ಜಾಗವಿಲ್ಲ ಎಂದು ಸ್ಪಷ್ಟೀಕರಿಸಿದರು. ಬಸ್ ತಂಗುದಾಣ ಸ್ಥಳಾಂತರದ ಬಗ್ಗೆ ವಿಚಾರಿಸಿದಾಗ ಅದು ನಗರಸಭೆಯವರ ಗಮನಕ್ಕೆ ತಂದು ಮುಂದೆ ಅವರು ಕ್ರಮ ಕೈಗೊಳ್ಳುವರು ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿ ರಾಮು ಪಕ್ಕದಲ್ಲಿ ಕಾಲುವೆ ಇರೋದ್ರಿಂದ ಹಲವಾರು ಇಲ್ಲಿಂದ 8 ಬಿಲ್ಡಿಂಗ್ಗಳು ಈಗಾಗಲೇ ಡೆಮಾಲಿಷ್ ಸ್ಥಿತಿ ಅಂದರೆ ವಾಸಕ್ಕೆ ಯೋಗ್ಯವಿಲ್ಲ ಅಂತ NABL ಸಂಸ್ಥೆಯವರು ನಮಗೆ ಒಂದು ವರದಿಯನ್ನು ಕೊಟ್ಟಿದ್ದರು. ಅದರ ಪ್ರಕಾರವಾಗಿ ಮಾನ್ಯ ಶಾಸಕರಲ್ಲಿ ನಾವು ಹೋಗಿ ಕೇಳಿಕೊಂಡಾಗ ನಮಗೆ ಅಟ್ಲೀಸ್ಟ್ ಒಂದು G+2ವರೆಗೆ ಒಂದು ಸಾಲುವಟ್ಟು ಒಂದು 4 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಲ್ಲಿ ಆ ಅನುದಾನದಲ್ಲಿ ನಾವು ಮಲ್ಟಿ ಸ್ಟೋರಿ ಬಿಲ್ಡಿಂಗನ್ನು ಮಾಡಿ ಅದರಲ್ಲಿ ನಮ್ಮ ಇಂಜಿನಿಯರ್ಸ್ ಜೊತೆಗೆ ಇಂಜಿನಿಯರ್ ಅಂದರೆ ಇತರ ನಮ್ಮ ಆಡಳಿತ ಕಚೇರಿ ಎಲ್ಲ ಸಿಬ್ಬಂದಿಗಳು ವಾಸ ಮಾಡುವಂತೆ ಒಂದು ಯೋಗ್ಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಶಾಸಕರಲ್ಲಿ ಕೇಳಿಕೊಂಡಾಗ ಅಂದಾಜು ಪತ್ರಿಕೆ ಮುಖಾಂತರವಾಗಿ ಈಗಾಗಲೇ ಮಾನ್ಯ ಶಾಸಕರು ಗೌರ್ಮೆಂಟ್ ಮಟ್ಟದಲ್ಲಿ 4 ಕೋಟಿ ಅನುದಾನವನ್ನು ನೀಡುವಲ್ಲಿ ಇದ್ದಾರೆ. ಅದಕ್ಕೂ ಮುನ್ನ ನಾವು ಈಗಾಗಲೇ ಪ್ರಿಲಿಮಿನರಿ ಆಸ್ಪೆಕ್ಟ್ಗಾಗಿ ಸರ್ವೆಗಳನ್ನು ಮಾಡಿದ್ದೀವಿ, ಟೊಪೋಗ್ರಫಿಕ್ ಸರ್ವೆಗಳನ್ನು ತೆಗೆದುಕೊಂಡಿದ್ದೀವಿ ಮತ್ತು ಅಂದಾಜು ಪತ್ರಿಕೆಯನ್ನು ಈಗಾಗಲೇ ಮಾಡಿ ನಮ್ಮ ಡ್ರಾಯಿಂಗ್ ಕೂಡ ನಾವು ಚೀಫ್ ಆರ್ಕಿಟೆಕ್ಟ್ ಬೆಂಗಳೂರಿಂದ ಪಡೆದಿದ್ದೀವಿ. ಹಿಂದ್ಗಡೆ ಜಾಗ ಯಾರಿಗೆ ಸಂಬಂಧಪಟ್ಟಿದ್ದು ಈ ತಂಗುದಾಣ ಇದ್ದು? ಅದು ಈಸಿಯಾಗಿ ಗೊತ್ತಾಗ್ತದೆ ತಮ್ಮ ಕೂಡ. ಈಗ ಏನು ತಂಗುದಾಣದ ಹಿಂದ್ಗಡೆ ಇರುವಂಥ ಜಾಗ ನಮ್ಮ ಲೋಕೋಪಯೋಗಿ ವಸತಿ ಗೃಹಕ್ಕೆ ಸಂಬಂಧಪಟ್ಟ ಜಾಗ ಇರ್ತದೆ, ಅದರ ಪಕ್ಕದಲ್ಲೇ ಕಾಲುವೆ ಇದೆ. ಹಾಗಾಗಿ ಆ ಜಾಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಆಗಿರ್ತದೆ. ಈಗ ಅದು ಕೂಡ ತಾವು ತಮ್ಮ ಜಾಗದಲ್ಲಿದೆಯಾ ಅಥವಾ ಫುಟ್ಪಾತ್ನಲ್ಲಿದೆಯಾ? ಇಲ್ಲ, ಅದು ನಮ್ಮ ಜಾಗದಲ್ಲಿದೆ. ಇಲ್ಲಿ ಈಗ ನನಗೆ ಕೆಲವರು ಕೂಡ ಕಾಲ್ ಮಾಡಿದರು ಅದು ಶಾಸಕರ ಜಾಗ ಇದೆ ಅಂತ. ಅದು ಶಾಸಕರ ಜಾಗ ಆಗಿರೋದಿಲ್ಲ, ಲೋಕೋಪಯೋಗಿ ಇಲಾಖೆ ವಸತಿ ಗೃಹಕ್ಕಾಗಿ ಮೀಸಲಿಟ್ಟ ಜಾಗ ಇರ್ತವೆ. ಇವನು ಹಳೆಯ ವಸತಿ ಗೃಹಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದ್ದಾವೆ. ಈಗ ಅದನ್ನು ತೆರವುಗೊಳಿಸ್ಬೇಕಂತ ಕಡೆ ಕೇಳ್ತಾ ಇದೆ, ಅದು ಯಾಕೆ ತೆರವುಗೊಳಿಸ್ತಾ ಇದ್ದೀನಿ? ಯಾಕಂದರೆ ಆ ಕಡೆಯಿಂದ ಒಂದು ರೋಡ್ ಬರ್ತಾ ಇದೆ, ನಮ್ಮ ವಸತಿ ಗೃಹದಿಂದ ಒಂದು ರೋಡ್, ಆಮೇಲೆ ಕೈಗಾಳಕಲ್ ಮೇನ್ ರೋಡ್ ಒಂದಿದೆ. ಈಗ ನನಗೆ ಒಂದು ನೆನಪಾಗ್ತಾಯಿದೆ, ಮಾನ್ಯ ಶಾಸಕರು ಕೈಗಾಳಕಲ್ ರಸ್ತೆಯನ್ನು ಮಾಡುವಾಗ ಅಲ್ಲಿ ಡಿವೈಡರ್ ಬೇಕಂತ ಹೇಳ್ತಾಯಿದ್ರು. ಯಾರು ಆವಾಗ ನಾವು ಒಂದು ಅಂದಾಜು ಪತ್ರಿಕೆ ಡಿವೈಡ್ರನ್ನು ನೀವು ಮಾಡಬೇಕು, ಮಾಡದಿದ್ದಲ್ಲಿ ನಮ್ಮ ರಸ್ತೆಗೆ ಅನುಕೂಲ ಆಗುವುದಿಲ್ಲ ಅಂತ. ಬಟ್ ಮಾನ್ಯ ಶಾಸಕರು ಆ ಒಂದು ಸಂದರ್ಭದಲ್ಲಿ ಮುಂದಾಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಡಿವೈಡ್ರನ್ನು ಮಾಡಿದರೆ ನಮಗೆ ಸೂಕ್ತವಾದ ಕ್ಯಾರೇಜ್ ವೇ ಸಿಗೋದಿಲ್ಲ, ಹಾಗಾಗಿ ಯಾವುದೇ ಕಾರಣಕ್ಕೂ ಡಿವೈಡ್ರನ್ನು ಮಾಡಬೇಡಿ ಅಂತ ಸಭೆಯನ್ನು ಅಲ್ಲಿ ನಮ್ಮ ಒಂದು ಸಾರ್ವಜನಿಕ ಸಭೆಯನ್ನು ಕರೆದು ಕೂಡ ಡಿವೈಡ್ರನ್ನು ಮಾಡದೇ ಇದ್ದದಕ್ಕೆ ಇವತ್ತಿನ ದಿನಗಳಲ್ಲಿ ನಾವು ಸುಗಮವಾಗಿ ನಮ್ಮ ಏನು ಕೈಗಾದ ಒಂದು ದೊಡ್ಡ ಪ್ರಾಜೆಕ್ಟ್ ಅದು. ಯಾಕಂದರೆ ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ ಇರೋದ್ರಿಂದ ಬೃಹತ್ ಗಾತ್ರದ ವಾಹನಗಳು ಹೋಗ್ತಾ ಇದ್ದಾವೆ. ಎರಡು ವೆಹಿಕಲ್ ಆ ಕಡೆ ಈ ಕಡೆ ಹೋಗ್ತೀವಿ, ಮಧ್ಯದಲ್ಲಿ ಡಿವೈಡ್ ಇದ್ದರೆ ಈ ದೊಡ್ಡ ಬಂದ ವೆಹಿಕಲ್ಗಳು ಹೋಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಒಂದ್ಸಗೆ ತೆಗಿಬೇಕಿತ್ತು. ಅದು ಆಗಬಾರ್ದು ಒಂದೇ ಕಾರಣಕ್ಕಾಗಿ ಆವಾಗಲೇ ಡಿವೈಡರನ್ನು ಹಾಕದಂತೆ ಮತ್ತು ಆ ಕಡೆಯಿಂದ ಈ ಕಡೆ ಜನರಿಗೆ ಅನುಕೂಲವಾಗಲಿ, ಆ ಕಡೆ ಈ ಕಡೆ ಪಾಸ್ ಆಗಲಿಕ್ಕೆ ಕೂಡ ಕೆಲವು ಅಂಗಡಿಗಳು ಇರೋದ್ರಿಂದ ಕೂಡ ಪಾಸ್ ಆಗಲಿಕ್ಕೆ ಅನುಕೂಲವಾಗಲಿ. ಯಾಕಂದರೆ ಕ್ಯಾರೇಜ್ ವಿಡ್ತ್ ಕಡಿಮೆ ಇದೆ, ಆ ಕಡೆ ಈ ಕಡೆ ಡ್ರೈನ್ ಬರ್ತಾಯಿತ್ತು. ಹಾಗೆ ಮುಂದುವರೆದು ಹೇಳಬೇಕಂದ್ರೆ ಇಲ್ಲಿ ನಮ್ಮ ಏನು ಈಗ ತಂಗುದಾಣ ಇದೆ, ಈ ತಂಗುದಾಣದ ಹಂತದಲ್ಲಿ ನಾವು ಕ್ಲಿಯರಾಗಿ ಒಬ್ಸರ್ವ್ ಮಾಡಿದರೆ ಮೊನ್ನೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಬಂದು ವೀಕ್ಷಣೆ ಮಾಡಿ ಹೋದಾಗ ಇಟ್ ಈಸ್ ಲೈಕ್ ಎ ಬ್ಲ್ಯಾಕ್ ಸ್ಪಾಟ್ ಥರ ಇದೆ. ಅಂದರೆ
ಆಕ್ಸಿಡೆಂಟ್ಸ್ ಸ್ಪಾಟ್ ಇದೆ. ಮಕ್ಕಳಿಗೆ ನಿಂತ್ಕೊಂಡ್ರೆ ಈ ಕಡೆಯಿಂದ ಹೋದ ವಾಹನಗಳು ಆ ಮಕ್ಕಳಿಗೆ ಗುದ್ದುವಂಥ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ಹತ್ತಿರದ ಜನರ ಒಂದು ಅಭಿಪ್ರಾಯದ ಮೇರೆಗೆ ಕೋರ್ಬಾವಿ ಶಾಲೆ ಹತ್ರ ಅದನ್ನು ಶಿಫ್ಟ್ ಮಾಡಿದ್ರಿಂದ ಹಲವಾರು ಪ್ರಯಾಣಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಒಂದು ಆ ದೃಷ್ಟಿಯಲ್ಲಿ ಅದನ್ನು ಅಲ್ಲಿಗೆ ತೊಗೊಂಡೋಗಿ ಆ್ಯಕ್ಚುಲಿ ಒಂದು ರೋಡ್ ಮ್ಯಾಪಲ್ಲಿ ನಮ್ಮ ಹತ್ರ ಕೇಳಿದ್ರು, ಅಲ್ಲಿ ಮಾಡ್ಬೋದು ಅಂತ ಒಂದು ನಾವು ಓರಲ್ ಸಜೆಷನ್ ಕೂಡ ಮಾನ್ಯ ಶಾಸಕರಿಗೆ ನೀಡಿದ್ದೇವೆ. ಮತ್ತು ಒಂದು ಈಗ ಅಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ನಾವು ರಾಜಕಾಲುವೆಯನ್ನು ಇಂಪ್ರೂವ್ಮೆಂಟ್ ಮಾಡಿದಾಗ ಕೂಡ ಹೆಚ್ಚಿನ ನೀರಲ್ಲಿ ಹೋದಾಗ ಆ ಬಸ್ ಸ್ಟ್ಯಾಂಡ್ ಕೂಡ ಕೊಲೆಪ್ಸ್ ಆಗೋ ಚಾನ್ಸ್ ಕೂಡ ಇತ್ತು. ಹೀಗಾಗಿ ರಾಜ್ಯ ಕಾಲುವೆ ಎಲ್ಲಿಂದ ಎಲ್ಲಿ ಬರ್ತದೆ? ರಾಜಕಾಲುವೆ ನಮ್ಮ ಲೋಕೋಪಯೋಗಿ ವಸತಿ ಗೃಹದ ಹಿಂಭಾಗದಿಂದ ಕೈಗಾರಿಕಲ್ ರಸ್ತೆ ಅದನ್ನು ಕೈಗಾರಿಕಲ್ ನಮ್ಮ ರಾಜ್ಯ ಹೆದ್ದಾರಿ ಅಂತಾರೆ. ಅದು ಈಗ ಅಷ್ಟು ಭಾಗ ಮುನ್ಸಿಪಾಲ್ಟಿ ಎಂಟ್ರ್ ಬರುತ್ತೆ. ಅದನ್ನು ಕರೆಯೋ ಹೆಸರು ಕೈಗಾರಿಕಲ್ ರಸ್ತೆ ಅಂತ. ಮುಂಭಾಗ ಕೈಗಾರಿಕಲ್ ರಸ್ತೆಯಲ್ಲಿ ಬರ್ತದೆ. ಆ ರಾಜ್ಯ ಕಾಲುವೆ ಈ ಕಾರ್ನರಿಗೆ ಟಚ್ ಆಗಿ ಈಗ ಮಾನ್ಯ ಶಾಸಕರು ಒಂದು ಬಾರಿ ಇಲ್ಲಿ ಸರ್ವೆಗೆ ಬಂದಾಗ ಹೇಳಿದರು, ಅದನ್ನು ನೀವೇನು ಇಂಪ್ರೂವ್ಮೆಂಟ್ ಮಾಡ್ತೀರಿ ಆವಾಗ ಅದನ್ನು ತಗೊಂಡು ಪೋಸ್ಟ್ ಆಫೀಸ್ ಹತ್ರ ಏನು ಮುಂಭಾಗದಲ್ಲಿ ಕಾಲುವಿದೆ ಅದಕ್ಕೆ ಟಚ್ ಮಾಡಿದ್ರೆ ಅದು ನೇರವಾಗಿ ಅಲ್ಲಿಂದ ಸಮುದ್ರಕ್ಕೆ ಸೇರ್ತದೆ ಅಂತ ಅಂಡರ್ಗ್ರೌಂಡ್ ಮಾಡಿ. ಓಕೆ, ಈಗ ಈ ಅಭಿವೃದ್ಧಿ ಕೆಲಸ ಯಾವಾಗಿಂದ ಪ್ರಾರಂಭ ಆಗ್ತದೆ? ಈಗ ಮಾನ್ಯ ಶಾಸಕರು ಈಗ ನಮ್ಗೆ ಈಗಾಗಲೇ ಎಲ್ಲ ಹಂತದ ಪ್ರಯತ್ನ ಮಾಡಿ ಸುಮಾರು 4 ಕೋಟಿ ಅಂದಾಜನ್ನು ನೀಡುವವರಿದ್ದಾರೆ. ನಮ್ಮ ಕಡೆಯಿಂದ ಎಲ್ಲ ಟೆಂಡರ್ ಹಂತದ ಪ್ರೊಸೆಸ್ ನಡೀತಾ ಇದೆ. ಅಂದರೆ ಟೆಕ್ನಿಕಲ್ ಏನಾಗಿ ಅಂದಾಜು ಪತ್ರಿಕೆಯನ್ನು ಮಾಡಬೇಕು ಅದೆಲ್ಲ ಮಾಡಿದ್ದೀವಿ. ಅನುದಾನವಂತ ನಮಗೆ ಲೆಟರ್ ಸಿಕ್ಕ ತಕ್ಷಣ ನಾವು ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತೀವಿ. ಜೊತೆಗೆ ಇಲ್ಲೇನು ಕಟ್ಟಡ ಕಾಣ್ತಿದ್ದೋ ಅವುಗಳನ್ನು ಡೆಮೊಲಿಷ್ ಮಾಡಲಿಕ್ಕೆ ಟೆಂಡರನ್ನು ಕರೆದು NABL ಸಂಸ್ಥೆ ನೀಡಿದ ವರದಿ ಮೇಲೆ ಅದನ್ನು ನಾವು ತೆಗಿತಾ ಇದ್ದೀವಿ. ಅಲ್ಲಿ ತೆಗೆದು ಆ ಮುಂದಿನ ಹಂತಗಳಲ್ಲಿ ಇಲ್ಲಿ ನಾವು ಇನ್ನೂ ಪ್ಲ್ಯಾನ್ ಮಾಡ್ತಿದ್ವಿ, ಯಾವ ರೀತಿಯಾಗಿ ರಸ್ತೆಯನ್ನು ಇಲ್ಲಿ ಮಾಡಬೇಕು, ಕಟ್ಟಡವನ್ನು ಯಾವ ರೀತಿ ಯಾವ ಕಡೆ ಶಿಫ್ಟ್ ಮಾಡ್ಕೋಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿ ಇನ್ನೂ 2-3 ತಿಂಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತೀವಿ. ಈಗ ನಿಮ್ಮ ಕ್ವಾರ್ಟರ್ಸ್ ಹಿಂದ್ಗಡೆಗೆ ಖಾಸಗಿ ಜಾಗ ಯಾವ್ದಾದ್ರು ಇದೆಯಾ? ಮನೆಗಳಾದರೂ? ಮನೆಗಳಿದ್ದಾವೆ ಹಿಂದ್ಗಡೆ, ಆ ಕಡೆ ಮನೆಗಳು. ಅವರು ಕೂಡ ಇಲ್ಲಿ ನಮ್ಮ ಈ ರಸ್ತೆಯಲ್ಲೇ ಓಡಾಡ್ತಿದ್ದಾರೆ. ಹಾಗಾಗಿ ನಾವು ಪ್ರಾಯೋಗಿಕವಾಗಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಎಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತೆ, ಯಾಕಂದರೆ ನಮ್ಮ ಕ್ವಾರ್ಟರ್ಸ್ ಭಾಗದಲ್ಲಿ ಈ ಜನರು ಏನು ಸಾರ್ವಜನಿಕರು ಓಡಾಡಬಾರ್ದು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಾವು ಮುಂದೆ ಕಂಪೌಂಡ್ ಹಾಕಿ ಆಮೇಲೆ ರಸ್ತೆಯನ್ನು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೈಯರ್ ಆಫೀಸರೆಲ್ಲ ಸೇರಿ ಮಾಡ್ತಾರೆ. ಓಕೆ, ಈಗ ಹಿಂದ್ಗಡೆಗೆ ಎಷ್ಟು ಮನೆಗಳಿರ್ಬೋದು ಅಂದಾಜು? ಒಂದು 10 ಮನೆಗಳಿದೆ, 10-15 ಮನೆ ಖಾಸಗಿ ಮನೆಗಳು. ಅವ್ರಿಗೆ ದಾರಿ ವ್ಯವಸ್ಥೆ ಇಲ್ಲ? ದಾರಿ ವ್ಯವಸ್ಥೆ ಇದೆ, ಅದರಿಂದ ಸದ್ಯಕ್ಕೆ ಹೋಗ್ತಾ ಇದ್ದಾರೆ. ಕೇಳಿದ್ದು ನಮಗೆ ಮುಂದಿನ ದಿನಗಳು ನೀವೇನೋ ಇಂಪ್ರೂವ್ಮೆಂಟ್ ಮಾಡ್ತಿದ್ದೀರಿ, ನಮಗೆ ಹೋಗ್ಲಿಕ್ಕೆ ರಸ್ತೆ ಇರೋದಿಲ್ಲ, ಅದನ್ನು ನಾವು ನೋಡ್ತೀವಿ. ಮಾನ್ಯ ಶಾಸಕರು ನಮ್ಮ ಹೈಯರ್ ಆಫೀಸರ್ ಹತ್ರ ಎಲ್ಲ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದು ಅದನ್ನು ನಾವು ಪ್ಲ್ಯಾನಲ್ಲಿ ಅಳವಡಿಸಿ ಮುಂದಿನ ದಿನಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಈಗ ಏನೋ ಅಪದನೆ ಬರ್ತಾ ಇದೆ. ಈಗ ಶಾಸಕರದ್ದು 3 ಎಕರೆನೋ 30 ಗುಂಟೆನೋ ಜಾಗ ಇದೆ. ಆ ಜಾಗದ ಮುಂದ್ಗಡೆನೇ ತಂಗುದಾಣ ಇದೆ ಮತ್ತು ಹೀಗಾಗಿ ಅದನ್ನು ತೆಗಿತಾ ಇದ್ದಾರೆ ಅಂತ ಹೇಳೋದು. ಅದರ ನಮ್ಮ ಪ್ರಕಾರವಾಗಿ ಇದನ್ನು ನಾನು 2023ರಲ್ಲೇ ಬಂದಾಗ ಇದರ ಒಂದು ಲೇಔಟ್ ಪ್ಲ್ಯಾನನ್ನು ಹಾಕಿದ್ದೀನಿ. ಆವಾಗ ನಮ್ಮ ಹಿಂಭಾಗದಲ್ಲಿರೋ ಜಾಗ ಶಾಸಕರಿಗೆ ಸಂಬಂಧಪಟ್ಟ ಜಾಗ ಅಲ್ಲ, ಇದು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಜಾಗ ಆಗಿರ್ತದೆ. ಹಾಗಾಗಿ ನಮ್ಮ ಪ್ರಕಾರವಾಗಿ ಅದು ಸತ್ಯಾಂಶಕ್ಕೆ ಸಂಬಂಧಿಸಿದ್ದಲ್ಲ. ಹಾಗೆ ನೋಡಬೇಕಂದ್ರೆ ಮಾನ್ಯ ಶಾಸಕರು ಕೈಗಾರಿಕಲ್ ರಸ್ತೆಗೆ ಇದೇ ರಸ್ತೆ ಸಲುವಾಗಿ ಕೆರವಡಿಯಿಂದ ಆ ಕಡೆ ಇತ್ತು, ಆ ಭಾಗವನ್ನು ಇಂಪ್ರೂವ್ ಮಾಡಲಿಕ್ಕೆ SRDPಯಲ್ಲಿ ಅನುದಾನವನ್ನು ತಂದಿದ್ದರು. ಬಟ್ ಇಲ್ಲಿಯೇ ಜನರು ಇಲ್ಲ, ನಮ್ಮ ಆಟೋ ಚಾಲಕರು ಮತ್ತು ಏನು ಇಲ್ಲಿ ಲೋಕಲ್ ಜನಗಳು ಇಲ್ಲ, ಈ ರಸ್ತೆ ತುಂಬ ಹದಗೆಟ್ಟಿದೆ, ಅದನ್ನು ಇಲ್ಲಿ ನಮಗೆ ವಾಪಸ್ಸು ಸ್ಯಾಂಕ್ಷನ್ ಮಾಡಿಸಿ ರೀಎಸ್ಟಿಮೇಟ್ ಮಾಡಿ ಕೊಡಿ ಅಂತ ಹೇಳಿದಾಗ ಮಾನ್ಯ ಶಾಸಕರು ನಮಗೆ ಅಡ್ವೈಸ್ ಮಾಡ್ತಾರೆ, ಡೈರೆಕ್ಷನನ್ನು ಕೊಡ್ತಾರೆ. ಅಂದಾಜು ಪತ್ರಿಕೆಯನ್ನು ಪುನರ್ ನಿರ್ಮಾಣ ಮಾಡಿ ರಸ್ತೆನ ಇಲ್ಲಿ ನಮ್ಮ ಏನು ಕಾಂಕ್ರೀಟ್ ರೋಡ್ ಎಂಡ್ ಆಗುವಲ್ಲಿ ನಾವು 1 ಟೈಮ್ ಇಂಪ್ರೂವ್ಮೆಂಟಲ್ಲಿ ತೆಗೆದುಕೊಂಡು ಮಾಡಿದ್ವಿ. ಒಂದು ವೇಳೆ ಅಲ್ಲಿ ಮಾಡಲಿಲ್ಲ ಅಂದರೆ ಈಗ ಅಲ್ಲಿ ಪೋರ್ಟೋಲ್ ಆಗಿ ಕ್ರಿಯೇಟ್ ಆಗಿತ್ತು. ಸಾರ್ವಜನಿಕವಾಗಿ ಕೂಡ ಕಾಣ್ತಾ ಇದೆ. ಏನು ತಂಗುದಾಣದ ಹಿಂಭಾಗದಲ್ಲಿರುವ ಜಾಗವು ಲೋಕೋಪಯೋಗಿ ಇಲಾಖೆಗೆ, ಯಾಕಂದರೆ ಡೈಲಿ ಅಲ್ಲಿ ಗೌರ್ಮೆಂಟ್ ವೆಹಿಕಲ್ ಕೂಡ ನಿಂತಿರ್ತದೆ, ಅಲ್ಲಿ ಕೆಲವು ವಾಹನಗಳು ನಿಂತಿರ್ತವೆ, ಅವೆಲ್ಲ ಸರ್ಕಾರಿ ನಮ್ಮ ಕಚೇರಿಗೆ ಸಂಬಂಧಪಟ್ಟ ವಾಹನಗಳು ಆಗಿರ್ತವೆ. ಈಗ ನೀವು ಅಭಿವೃದ್ಧಿ ಸಲುವಾಗಿ ಇದನ್ನು ಮಾನ್ಯ ಶಾಸಕರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಎಸ್ಪೆಷಲಿ ಆಗಿ ಲೋಕೋಪಯೋಗಿ ಇಂಜಿನಿಯರ್ ಜೊತೆಗೆ ಕೂಡಿ ಯಾವ ರೀತಿಯಾಗಿ ಹಲವಾರು ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡ್ಬೋದು. ಇವನ್ ಸರ್ಕಾರಿ ಆಸ್ಪತ್ರೆ, ಹಳೆಯ ಸರ್ಕಾರಿ ಆಸ್ಪತ್ರೆಯನ್ನು ನಮಗೆ ವಿಸಿಟ್ ಮಾಡಲಿಕ್ಕೆ ಹೇಳ್ತಾರೆ. ವಿಸಿಟ್ ಮಾಡಿದಾಗ ಕಂಡು ಬಂತು ಹಲವಾರು ಬಿರುಕುಗಳು, ಅಲ್ಲಿ ಕಾಲಮ್ಗಳಲ್ಲಿ ತೊಂದರೆ. ಇಮಿಡಿಯೇಟಾಗಿ ಮಾನ್ಯ ಶಾಸಕರು ಅದನ್ನು ಮುಂದಿನ ದಿನಗಳಲ್ಲಿ ಯೂಸ್ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಯೂಸ್ ಮಾಡಿದರೆ ಅದು ಯಾಕಂದರೆ ಪೇಷಂಟ್ಗಳಿಗೆ ತೊಂದರೆ ಆಗಿ ಏನು ಕೊಲೆಪ್ಸ್ ಆದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಮುಂದಾಲೋಚನೆ ಮಾಡಿ ಶಾಸಕರು ಅದನ್ನು ನಮ್ಮಿಂದ ಸರ್ಟಿಫೈ ಮಾಡಿಸಿ ಅದನ್ನು ಡೆಮಾಲಿಷ್ ಮಾಡಲಿಕ್ಕೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನು ಮಾನ್ಯ ಶಾಸಕರು ಲೋಕೋಪಯೋಗಿ ಇಲಾಖೆ ಜೊತೆಗೂಡಿ ಚರ್ಚೆಯನ್ನು ನಡೆಸಿ ಕೆಲವು ಈ ಥರ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಈಗ ಈ ತಂಗುದಾಣ ನಿರ್ಮಾಣ ಮಾಡೋದು ತಮ್ಮ ಇಲಾಖೆಯಿಂದ ಅಥವಾ ನಗರಸಭೆಯಿಂದ? ಅದನ್ನು ನಿರ್ಮಾಣ ಮಾಡಿ ನಗರಸಭೆ ಇಲಾಖೆಯಿಂದ.